ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನ. ನನ್ನ ಜೀವಿತ ಎಷ್ಟೇ ಕಷ್ಟಗಳಲ್ಲಿ ಹಾದು ಹೋದರೇನು, ನಾನು ಎಷ್ಟೇ ಪ್ರಯಾಸಗಳನ್ನು ಅನುಭವಿಸಬೇಕಾದಂಥ ಸನ್ನಿವೇಶಗಳು ಬಂದರೇನು, ನಾನು ನನ್ನ ಕುಟುಂಬವು ದೊಡ್ಡ ಪರ್ವತದ ರೀತಿಯಲ್ಲಿರುವಂಥ ಕಷ್ಟಗಳನ್ನು ಹತ್ತಿ ಮುಂದಕ್ಕೆ ಹೋಗಬೇಕಾದ ಸನ್ನಿವೇಶಗಳು ಬರುವಾಗ, ನನಗೆ ಸಾಧ್ಯವೆಂಬುದಾಗಿ ತೋಚಿಸುವಾಗ, ನನಗೆ ಮಾಡೋಕೆ ಆಗೋದಿಲ್ಲ, ನಾನಿನಿ ಸೋಲು ಮಾತ್ರನೇ ಅನುಭವಿಸೋದು, ಗೆಲುವು ಅನುಭವಿಸೋದಿಲ್ಲ ಎಂಬ ಚಿಂತೆಗಳು, ನಾನು ಈ ಪಾಪದಿಂದ ಜಯಿಸಿ ಬರೋದಿಲ್ಲ, ಈ ಪಾಪವು ನನ್ನನ್ನು ಆಳ್ವಿಕೆ ಮಾಡುತ್ತಿದೆ ಎಂಬ ಚಿಂತೆಗಳು ನಿನ್ನನ್ನು ಆವರಿಸೋದಾದರೆ, ನಿನ್ನನ್ನು ಶಕ್ತಿಪಡಿಸೋದಕ್ಕೆ, ನಿನ್ನನ್ನು ಧೈರ್ಯಪಡಿಸೋದಕ್ಕೆ, ನಿನ್ನ ಕಷ್ಟಗಳು, ನಿನ್ನ ಪ್ರಯಾಸಗಳು, ನೀನು ಹಾದು ಹೋದಂಥ ಎಲ್ಲ ರೀತಿಯಾದಂಥ ಪ್ರಯಾಸಗಳನ್ನು ಹಾದು ಹೋದಂಥ ಒಂದು ಮಹಾಯಾಜಕನ ಕುರಿತಾಗಿಯೇ ನಿಮ್ಮ ಬಳಿಯಲ್ಲಿ ಇವತ್ತು ಮಾತನಾಡೋದಕ್ಕೆ ದೇವರ ಕೃಪೆಯಲ್ಲಿ ಆಶ್ರಯಿಸುತ್ತಿದ್ದೇನೆ. ಮಹಾಯಾಜಕರು ಅನೇಕರು ಬಂದು ಹೋಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಏಕ ಮಹಾಯಾಜಕನಾಗಿ ಎಲ್ಲರ ಪಾಪಕ್ಕೋಸ್ಕರವಾಗಿ ಒಂದು ಸಾರಿ ಮನುಷ್ಯ ಕುಲದ ಪಾಪಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನಾದ ಮಹಾಯಾಜಕನ ಕುರಿತಾಗಿ ನಿಮ್ಮ ಬಳಿಯಲ್ಲಿ ಇವತ್ತು ಸಾರೋದಕ್ಕೆ ನಾನು ಬಯಸುವವನಾಗಿದ್ದೇನೆ. ಅದನ್ನು ಆಧಾರಗೊಂಡು ಇವತ್ತು ನಾವು ಓದುವಂಥ ವಾಕ್ಯ ಎಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದ್ದರಿಂದ ದೇವರ ಕೃಪಾಸಿಂಹಾಸನದ ಬಳಿಗೆ ಸಂಕೋಚ ಪಡದೆ ಬರೋಣ, ಕೊರತೆಯಲ್ಲಿರುವಾಗ ನಮಗೆ ಬೇಕಾದ ಸಹಾಯಕ್ಕಾಗಿ ಕೃಪೆಯನ್ನು ಕರುಣೆಯನ್ನು ಅಲ್ಲಿ ಹೊಂದಿಕೊಳ್ಳುವೋಣ. ಈ ತಿಂಗಳಿನ ಒಂದು ವಿಷಯವು ದೇವರ ಬಳಿಯಲ್ಲಿ ಬರೋಣ, ಲೆಟ್ಸ್ ಅಪ್ರೋಚ್ ಟು ಗಾಡ್ ಎಂಬುದಾಗಿ ನಾವು ಚಿಂತಿಸುವವರ. ಯೇಸು ಸ್ವಾಮಿಯ ಬಳಿಗೆ ನಾವು ಬರೋದಕ್ಕೆ ಸಿದ್ಧರಾಗಿದ್ದೇವೋ ಎಂಬ ಸಂದೇಶವನ್ನು ನಾವು ಓದುವಾರ ಕಲ್ತ್ಕೊಂಡ್ರೆ, ದೇವರು ನಮ್ಮನ್ನು ಹುಡುಕುವವನಾಗಿದ್ದಾನೆ, ಹುಡುಕುವ ದೇವರು ನಮ್ಮನ್ನು ಕಾಯುತ್ತಿದ್ದಾರೆ, ನಮಗೋಸ್ಕರವಾಗಿ ಕಾದು ನಮ್ಮನ್ನು ಆತನ ಬಳಿಗೆ ಭಯವಿಲ್ಲದೆ, ಸಂಕೋಚ ಪಡದೆ, ಧೈರ್ಯದಿಂದ ಕೃಪೆಗಾಗಿಯೂ ಸಹಾಯಕ್ಕಾಗಿಯೂ ಆತನ ಕೃಪಾ ಸಿಂಹಾಸನದ ಮುಂದೆ ಬರುವಾಗ ಆತನು ನಮಗೆ ಬೇಕಾದದೆಲ್ಲವನ್ನು ಕೊಡುವನು ಎಂಬ ಸಂದೇಶವನ್ನು ನಾನು ಓದುವಾರ ನಿಮಗೆ ಸಾರಿದೆ. ಆದರೆ ಇವತ್ತು ನಾವು ಆಲೋಚಿಸೋಕೆ ಹೋಗುವಂಥ ಸಂದೇಶ, ಈ ಮಹಾಯಾಜಕನು, ಈ ಮಹಾಸಿಂಹಾಸನದ ಬಳಿಗೆ ನಾವು ಬರೋದಕ್ಕೆ ಕಾರಣವೇನು? ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಮಹಾಯಾಜಕರು ಆರೋನಿನಿಂದ ಪ್ರಾರಂಭಿಸಿ ಯೇಸು ಸ್ವಾಮಿಯ ಜೀವಿತವರೆಗೂ ಕೇಫಾಸ್ ಎಂಬ ಮಹಾಯಾಜಕರು ಬಂದು ಹೋಗಿದ್ದಾರೆ. ಅವರೆಲ್ಲರೂ ಯೆಹೋವನ ಸನ್ನಿಧಿಯಲ್ಲಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸುವವರಾಗಿದ್ದಾರೆ. ದೇವರಿಗೆ ಸ್ತುತಿಗಳನ್ನು ಹಾಡಿ ಇಸ್ರಾಯೇಲ್ ಜನರ ಪಾಪವನ್ನು ಪರಿಶುದ್ಧತೆಗೆ ನಡೆಸೋದಕ್ಕೆ ಆ ಒಂದು ಯಾಗ ಮೃಗಗಳನ್ನು ಬಲಿ ಕೊಟ್ಟು ದೇವರ ಬಳಿಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಿ ಇಸ್ರಾಯೇಲ್ ಜನರ ಪಾಪ ಕ್ಷಮಾಪಣೆಗೋಸ್ಕರವಾಗಿ ನಿಂತಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೆಸರಿಲ್ಲದಂಥ ಈ ಲೇಖಕನು ಯೇಸು ಕ್ರಿಸ್ತನನ್ನು ನಂಬಿದಂಥ ಸಭೆಗೆ ಬರೆಯೋದು, ಈ ಮಹಾಯಾಜಕರೆಲ್ಲರೂ ಇದ್ದರೇನು, ಆದರೆ ಒಂದು ಶ್ರೇಷ್ಠ ಮಹಾಯಾಜಕರನ್ನು ಈ ಮಹಾಯಾಜಕರ ಪಟ್ಟಿಯಲ್ಲಿ ಇವತ್ತುವರೆಗೂ ಮಾಡದೇ ಇರುವಂತಹ ಒಂದು ಮಹಾಯಾಜಕನ ಕುರಿತಾಗಿ ನಾನು ನಿಮಗೆ ಬರೆಯುವನು ಎಂಬುದಾಗಿ 4ನೇ ಅಧ್ಯಾಯದ ಕೊನೆ ಭಾಗದಲ್ಲಿ 5-6 ವಾಕ್ಯಗಳಲ್ಲಿ ಆತನು ಮಹಾಯಾಜಕನ ಕುರಿತಾಗಿ ಮಾತನಾಡ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯರಾಗಿದ್ದಂಥ ಈ ಮಹಾಯಾಜಕರು ಇಸ್ರಾಯೇಲ್ ಜನರ ಪಾಪವನ್ನು ಮೃಗದ ಮೇಲೆ, ಇಲ್ಲದಿದ್ದರೆ ಆ ಒಂದು ಕುರಿಮರಿಯ ಮೇಲೆ ಅದನ್ನು ಎಲ್ಲವನ್ನು ಹೇಳಿ ಆ ಒಂದು ಕುರಿಮರಿಯನ್ನು ಯಾಗ ವಸ್ತುವಾಗಿ ಅವರು ಸಮರ್ಪಿಸಿ ಬಲಿ ಕೊಟ್ಟು ಅದನ್ನು ರಕ್ತವನ್ನು ದೇವರ ಆ ಒಂದು ಮಂಜೂಷ ಪಟ್ಟಿಗೆ ಬಳಿಯಲ್ಲಿ ಕರ್ಕೊಂಡೋಗಿ ಆ ಪಾಪಕ್ಕೋಸ್ಕರವಾಗಿ ಪರಿಶುದ್ಧತೆಯನ್ನು ಮಾಡುವವರು. ಇಸ್ರಾಯೇಲ್ ಜನರಿಗೂ ದೇವರಿಗೂ ಇರುವಂಥ ಒಂದು ಸಂಬಂಧವನ್ನು ಸ್ಥಿರಪಡಿಸೋದಕ್ಕೆ ಯಾವಾಗಲೂ ನೋಡುವವರಾಗಿದ್ದರು. ಅವರು ಉಪದೇಶಗಳನ್ನು ಹೇಳಿಕೊಡುವವರಾಗಿದ್ದರು.
ಆದರೆ ಅವರು ಈ ಇಸ್ರಾಯೇಲ್ ಜನರ ಹಾಗೆ ಪಾಪಗಳನ್ನು ಜೀವಿತದಲ್ಲಿ ಬಂದು ಹೋಗುವವರಾಗಿತ್ತು. ಅವರು ಕೊರತೆಯನ್ನು ಹೊಂದಿದ್ದವರಾಗಿತ್ತು. ಅವರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅವರ ಕಾಲಲ್ಲಿ ಗಂಟೆಯ ಒಂದು ಹಗ್ಗವನ್ನು ಕಟ್ಟಿಯೇ ಒಳಗೆ ಬಿಡುವವರು. ಯಾಕಂದ್ರೆ ಅವರು ನಡೆದು ಹೋಗುವಾಗ ಆ ಒಂದು ಗಂಟೆಗಳ ಶಬ್ದಗಳು ಕೇಳುವಾಗ ಅವರು ಜೀವಿಸಿದ್ದಾರೆ. ಅವರ ಜೀವಿತದಲ್ಲಿ ಪಾಪವಿಲ್ಲದೆ ಇದ್ದರೆ ಅವರು ಹಂಗೆ ಜೀವನದಿಂದ ಒಳಗಡೆ ಹೋಗಿ ಆಚೆ ಬರುವವರಾಗಿರ್ತಾರೆ. ಆದರೆ ಅವರ ಜೀವಿತದಲ್ಲೂ ಯಾವುದಾದರೂ ಪಾಪವಿದ್ದರೆ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಈ ಮಹಾಯಾಜಕನು ಹೋಗುವಾಗ ಪಾಪವಿದ್ದಲ್ಲಿ ಆತನಲ್ಲೇ ಸತ್ತು ಆತನನ್ನು ಈ ಕಟ್ಟಿರುವಂಥ ಹಗ್ಗದ ಶಬ್ದ ನಿಶಬ್ದವಾಗುವಾಗ ಎಳೆದು ಆಚೆ ಹಾಕುವಂಥ ಸನ್ನಿವೇಶ. ಈ ಮಹಾಪರಿಶುದ್ಧ ಸ್ಥಳಕ್ಕೆ ಬರೀ ಮಹಾಯಾಜಕನು ಮಾತ್ರವೇ ಹೋಗಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನ ಮರಣದ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಈ ತ್ಯಾಗ ಮರಣದ ನಿಮಿತ್ತವಾಗಿ, ಈ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣದ ನಿಮಿತ್ತವಾಗಿ ನನ್ನನ್ನು ದೇವರನ್ನು ಅಗಲಿಸಿದಂಥ, ನನ್ನನ್ನು ದೇವರನ್ನು ಮಹಾಪರಿಶುದ್ಧಕ್ಕೆ ಸ್ಥಳಕ್ಕೆ ಅಗಲಿಸಿದಂಥ ಪಾಪದ ಆ ಒಂದು ಕರ್ಟನನ್ನು ಯೇಸು ಸ್ವಾಮಿ ತನ್ನ ಮರಣದ ನಿಮಿತ್ತವಾಗಿ ಮೇಲಿಂದ ಕೆಳಗೆ ಹರಿದಾಕಿದ್ದಾರೆ. ಹಲ್ಲೆಲೂಯಾ. ನಾನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗದೇ ಇದ್ದಂಥ ತಡೆಗಳನ್ನು ದೇವರು ತೆಗೆದು ಧೈರ್ಯದಿಂದ, ಸಂಕೋಚ ಪಡದೆ, ಭಯ ಪಡದೆ, ನಾನು ಯೇಸು ಸ್ವಾಮಿಯ ರಕ್ತದ ನಿಮಿತ್ತವಾಗಿ, ಆತನು ಮಾಡಿದಂಥ ಈ ಮಹಾಯಾಗದ ನಿಮಿತ್ತವಾಗಿ ಪರಿಶುದ್ಧ ಸ್ಥಳಕ್ಕೆ ನಂಬಿಕೆಯಿಂದ ಸಹಾಯವನ್ನು, ಕೃಪೆಯನ್ನು ಹೊಂದೋದಕ್ಕೆ ಸಾಧ್ಯವಾಗಿದೆ. ಇದೇ ಈ ವಿಶೇಷತೆ, ಈ ಶ್ರೇಷ್ಠ ಮಹಾಯಾಜಕನ ಕುರಿತಾಗಿ. ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ನನ್ನ ಕಷ್ಟಗಳನ್ನು ಆತನು ಅನುಭವಿಸಿರುವವನಾಗಿದ್ದಾನೆ. ನನ್ನ ಕಷ್ಟಗಳು ನಾನು ಅನುಭವಿಸುವಂಥ, ಇಂದು ನಾನು ನೀವು ಅನುಭವಿಸುವಂಥ ಎಲ್ಲ ರೀತಿಯಾದಂಥ ಪ್ರಲೋಭನೆಗಳು, ಟೆಂಪ್ಟೇಷನ್ಸ್ಗಳನ್ನು ಆತನು ಹಾದು ಹೋಗಿದ್ದಾನೆ. ಅದರೆಲ್ಲದರಲ್ಲಿಯೂ ಆತನು ಪಾಪವಿಲ್ಲದೆ, ಪಾಪವನ್ನು ಮಾಡದೆ ಪರಿಶುದ್ಧ ಜೀವಿತವನ್ನು ಜೀವಿಸಿದ್ದಾನೆ. ಆ ಪರಿಶುದ್ಧ ಜೀವಿತಕ್ಕಾಗಿಯೇ ದೇವರು ಆತನು ಮಹಾ ಉನ್ನತ ಸ್ಥಳಕ್ಕೆ, ಆತನು ದೇವರ ಬಳಿಯಲ್ಲಿ ಮಾಡಿದಂಥ ಸಂಕಲ್ಪಕ್ಕೋಸ್ಕರವಾಗಿ ದೇವರು ಆತನ ನಾಮವನ್ನು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿ ಮಾಡಿ. ನಾನು ಕೇಳುವಂಥ ಪ್ರಿಯ ದೇವಜನರೇ, ಈ ಮಹಾಯಾಜಕನು ನಿನ್ನ ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಈ ಮಹಾಯಾಜಕನು ನಿನಗಾಗಿ ತಂದೆ ಬಲಭಾಗದಲ್ಲಿ ಕೂತು ಯಾವತ್ತೂ ಎಲ್ಲ ಸಮಯವೂ ಯಾಚಿಸುವವನಾಗಿದ್ದಾನೆ, ಮಧ್ಯಸ್ಥಿಕೆ ಮಾಡುವವನಾಗಿದ್ದಾನೆ. ಈ ಯೇಸು ಸ್ವಾಮಿ ನಿನ್ನ ಕೊರತೆಗಳನ್ನು ದೇವರ ಬಳಿಯಲ್ಲಿ ಹೇಳೋದು ಮಾತ್ರವಲ್ಲ, ನೀನು ಅನುಭವಿಸುವಂಥ ಕೊರತೆಗಳನ್ನು ಹೇಗೆ ಅದರಿಂದ ಆಚೆ ಬರಬೇಕು ಎಂಬುದಾಗಿಯೂ ದೇವರ ಬಳಿಯಲ್ಲಿ ಕೂತು ಪ್ರಾರ್ಥಿಸುವವನಾಗಿದ್ದಾನೆ. ಅದಕ್ಕಾಗಿಯೇ ತನ್ನ ಸಹಾಯಕನನ್ನು, ತನ್ನ ಸ್ನೇಹಿತನನ್ನು, ತತ್ವದಲ್ಲಿ ಮೂರನೇ ವ್ಯಕ್ತಿಯಾದಂಥ ಯೇಸು ಪರಿಶುದ್ಧಾತ್ಮನನ್ನು ಯೇಸು ಸ್ವಾಮಿ ಭೂಮಿಗೆ ನಮಗೋಸ್ಕರವಾಗಿ ನಮ್ಮಲ್ಲಿ ವಾಸ ಮಾಡೋದಕ್ಕೆ ಆತನು ಒಂದು ಸಾರಿ ಸಕಲ ಮಾನವ ಕುಲಕ್ಕೆ ತನ್ನ ಪ್ರಾಣವನ್ನು ಕೊಟ್ಟು ಬಲಿಯಾಗಿ ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾನೆ. ಆತನು ನಂಬುವವರೆಲ್ಲರ ಜೀವಿತದಲ್ಲೂ ಪಾಪದಿಂದ, ಶಾಪದಿಂದ, ಮರಣದಿಂದ, ರೋಗದಿಂದ ದೇವರು ವಿಮೋಚನೆಯನ್ನು ಕೊಡೋದಕ್ಕೆ ಯೇಸು ಕ್ರಿಸ್ತನ ಮರಣವನ್ನು ಅಂಗೀಕರಿಸಿದ್ದಾನೆ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಈ ಮಹಾಯಾಜಕನ ಬಳಿಯಲ್ಲಿ ಬರೋದಕ್ಕೆ ನಿಮಗೆ ಆಸೆ ಇದೆ. ಈ ಮಹಾಯಾಜಕನಿಗೆ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಸಮರ್ಪಿಸಿ, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು, ನೀನು ಹಾದು ಹೋದಂಥ ಅದೇ ಮಾರ್ಗದಲ್ಲಿ ಹಾದು ಹೋದು ನೀನು ಹೇಗೆ ಯಾಚಿಸುವೆಯೋ ಅದೇ ರೀತಿಯಲ್ಲಿ ನಾನು ಯಾಚಿಸುತ್ತಾ ಜೀವಿಸೋದಕ್ಕೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸೋದಕ್ಕೆ ನಮಗೆ ಮನಸ್ಸಿದೆ. ಇವತ್ತು ಮಹಾಯಾಜಕರು ಪರಿಶುದ್ಧ ಸ್ಥಳಕ್ಕೆ, ನಮ್ಮನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಆ ಸೇವೆಯನ್ನು ನಮಗೂ ಕೊಟ್ಟಿದ್ದಾನೆ. ಆ ಸೇವೆಯನ್ನು ಮಾಡೋದಕ್ಕೆ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸುವವರಾಗ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನು ಸಹಾಯ ಮಾಡಲಿ. ಯೇಸು ಸ್ವಾಮಿ ತನ್ನ ಕೃಪೆಯನ್ನು ನಮಗೆ ಕೊಡಲಿ. ನಮಗೋಸ್ಕರವಾಗಿ ಬಲಭಾಗದಲ್ಲಿ ಕೂತು ತಂದೆಯ ಸಿಂಹಾಸನದಲ್ಲಿ ಯಾವಾಗಲೂ ಯಾಚಿಸುವಂಥ ಈ ಯೇಸು ಸ್ವಾಮಿ ನಮಗೆ ಬೇಕಾದಂಥ ಕೃಪೆಯು, ಸಹಾಯವು ತಕ್ಕ ಸಮಯದಲ್ಲಿ ಸಂಕೋಚವಿಲ್ಲದೆ ನಾವು ಆತನ ಬಳಿಗೆ ಹೋಗುವಾಗ ಆತನು ನಮಗೆ ದಯಪಾಲಿಸಲಿ. ನಿಮ್ಮ ಕಷ್ಟಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. ನಿಮ್ಮ ಪ್ರಯಾಸಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. ನಿಮ್ಮ ನೋವಿನಿಂದ, ದುಃಖದಿಂದ, ಕಣ್ಣೀರಿನಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ.
ಎಂಬ ಪ್ರಾರ್ಥನೆಯೊಂದಿಗೆ ನಾವು ನಿಲ್ಲಿಸ್ತಾ ಇದ್ವಿ. ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಮಹಾಯಾಜಕನೇ, ಇವತ್ತು ನಿನ್ನ ಪಾದದಲ್ಲಿ ನಾವು ಅಡ್ಡ ಬಿದ್ದು ನಿನ್ನ ನಮಸ್ಕರಿಸಿ ಆರಾಧಿಸಿ ನಿನ್ನ ಮುಖವನ್ನು ನೋಡುವವರಾಗಿದ್ದೇವೆ. ನಿನ್ನನ್ನು ನೋಡಿದವರು ಯಾರೂ ಲಜ್ಜೆ ಪಡದೆ ಅವರ ಮುಖವೋ ಪ್ರಕಾಶಿಸುತ್ತಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುವ ಹಾಗೆ ನಿನ್ನನ್ನು ನಂಬಿ ಈ ವಿಡಿಯೋವನ್ನು ನೋಡುವಂಥ ಸಕಲ ಜನರನ್ನು ನೀನೇ ಆಶೀರ್ವದಿಸು, ನಿನ್ನ ಕೃಪೆಯನ್ನು ತುಂಬಿಸು, ನಿನ್ನ ನಾಮವನ್ನು ಮಹಿಮೆ ಪಡಿಸು. ಅವರ ಜೀವಿತದಲ್ಲಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. 2ನೇ ವಾರವನ್ನು ನಾವು ಅನುಭವಿಸುವಾಗ ಈ ವಾರಕ್ಕೆ ಬೇಕಾದಂಥ ಕೃಪೆಯನ್ನು, ಆಶೀರ್ವಾದವನ್ನು, ನಿನ್ನ ಪ್ರಸನ್ನತೆಯನ್ನು ನಮ್ಮ ಮುಂದೆ ಕಳಿಸು. ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸ್ತಾಗಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.